RCB ಅಂದ್ರೆ ಎಮೋಷನ್, RCB ಅಂದ್ರೆ ಲಾಯಾಲಿಟಿ. ಸೊ ಇವತ್ತು RCB ವರ್ಸಸ್ ಪಂಜಾಬ್ ಕೊನೆಯ ಪಂದ್ಯದ ರೋಚಕತೆಯನ್ನ ವೀಕ್ಷಿಸಲು ಕೋಟ್ಯಾಂತರ ಜನ ನಮ್ಮ ರಾಜ್ಯದಲ್ಲೇ ಅಲ್ಲ, ದೇಶದಲ್ಲೇ ಅಲ್ಲ, ಇಡೀ ಪ್ರಪಂಚದಲ್ಲಿ RCB ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಸೊ ಇಷ್ಟು ಜನರ ಕುತೂಹಲ, ಆಸೆ ಕೇವಲ ಒಂದೇ ಒಂದು, RCB ಈ ಬಾರಿ ಕಪ್ ಗೆಲ್ಬೇಕು. ಯಾಕಂದ್ರೆ ಕಳೆದ 17 ವರ್ಷಗಳಿಂದಲೂ ಸಹ RCB ತನ್ನ ರೋಚಕತೆಯನ್ನ ಪ್ರದರ್ಶನ ಮಾಡಿತ್ತು. ಆದ್ರೆ 17 ಬಾರಿ ಒಂದು ಕತೆ ಆದ್ರೆ ಈಗ 18ನೇ ಬಾರಿ ವಿರಾಟ್ ಕೊಹ್ಲಿಯ ಜರ್ಸಿ ನಂಬರ್, ಅದು ಲಕ್ಕಿ ನಂಬರ್ ಅಂತ ಈ ಬಾರಿ 18ನೇ ಒಂದು IPL ಟ್ರೋಫಿ ಇದೆಯೋ ಈ ಟ್ರೋಫಿಯನ್ನ ಗೆಲ್ಲಲೇಬೇಕು ಅಂತ RCB ಅಭಿಮಾನಿಗಳು ಸಾಕಷ್ಟು ಕುತೂಹಲದಿಂದ ಇಂದು ನಡೆಯುವಂತಹ ಪಂದ್ಯದ ವೀಕ್ಷಣೆಗೆ ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಲವೆಡೆ ವಿವಿಧ ರೀತಿಯಾದಂತಹ ಪೂಜೆ ಪುನಸ್ಕಾರಗಳನ್ನು ಸಹ ಸಾಕಷ್ಟು ನೆರವೇರಿಸಿದ್ದಾರೆ. ಜೊತೆಗೆ ದೇವಸ್ಥಾನಗಳಲ್ಲಿ ವಿವಿಧ ರೀತಿಯಾದಂತಹ ವಿಶೇಷವಾದಂತಹ ಪೂಜೆಗಳಾಗಿರಬಹುದು, ಮಹಾ ಮಂಗಳಾರತಿ ಆಗಿರ್ಬೋದು, ಒಂದು ಕನ್ನಡ ಬಾವುಟ ಸೇರಿದಂತೆ RCBಯ ಬಾವುಟಗಳನ್ನ ಪ್ರದರ್ಶನ ಮಾಡಿ ಈ ಬಾರಿ RCB ಕಪ್ ಗೆಲ್ಲಲೇಬೇಕು ಅಂತ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇವತ್ತು ಏನು ವಿಶೇಷ ಅಂದ್ರೆ ಎಲ್ರಿಗೂ ಗೊತ್ತಿರತ್ತೆ, ನಮ್ಗೆ 18 ವರ್ಷದಿಂದ IPL ಪಂದ್ಯಾವಳಿ ನಡೀತಾನೆ ಇದೆ. 18 ವರ್ಷದಿಂದ ನಮ್ಮ RCB ಯಾವ ವಿನ್ ಆಗಲಿ ವಿನ್ ಆಗತ್ತೆ. ಮತ್ತೆ ನಮ್ಮ ಪ್ರತಿಯೊಂದು ನಮ್ಮ ನಾಡಿನ ಜನತೆ ಎಲ್ಲರ ಆಶೀರ್ವಾದದೊಂದಿಗೆ ಇವತ್ತು ನಮ್ಮ RCB ವಿನ್ ಆಗ್ಲೇ ಆಗತ್ತೆ. ಇದರಿಂದ ನಾವು ಗಂಗಾಭವಾನಿ, ನಮ್ಮ ಚಿಂತಾಮಣಿಯ ಗಂಗಾಭವಾನಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದೀವಿ. ಇದರಿಂದ ನಮ್ಮ ದೇವರ ಆಶೀರ್ವಾದದಿಂದ ನಾಡಿನ ಎಲ್ಲಾ ಕನ್ನಡಿಗರ ಅಭಿಮಾನಿಗಳಿಂದ ಆಶೀರ್ವಾದದೊಂದಿಗೆ ಈ ಸರಿ ನಮ್ಮ ಬೆಂಗಳೂರು ಪಕ್ಕ ವಿನ್ ಆಗ್ಲೇ ಆಗತ್ತೆ. ಮತ್ತೆ ನಮ್ಮ ಪ್ರಪಂಚದ ಎಲ್ಲಾ RCB ಜನರ ಪ್ರತಿಯೊಂದು ಕನಸು ನನಸಾಗುವ ದಿನ ಇವತ್ತು ಬಂದಿದೆ. ಇವತ್ತು ನಮ್ಮ RCB ಕಪ್ ಗೆಲ್ಲತ್ತೆ. ಕಪ್ ನಮ್ದೇ, ಜೈ RCB. ಕಳೆದ ದಿನವಷ್ಟೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಲಾ ಕಾಲೇಜುಗಳಲ್ಲಿ ಮಾತುಕತೆಯನ್ನ ಪ್ರಾರಂಭಿಸಿದ್ರು, ಅಂದ್ರೆ ಲೆಕ್ಕಾಚಾರವನ್ನ ಮಾಡಿದ್ರು. RCB ಗೆಲ್ಲಲು ಯಾವ ರೀತಿ ರಣತಂತ್ರಗಾರಿಕೆಯನ್ನ ಪ್ರದರ್ಶಿಸಬೇಕು, ಈ ಬಾರಿ ಯಾವ ರೀತಿ ಕಪ್ ಗೆಲ್ಲಬೇಕು ಅಂತ ಒಂದು ಮಾತುಕತೆಯನ್ನ ಶುರು ಮಾಡಿದ್ರು. ಅದರಂತೆ ಇಂದು ಸಂಜೆ 7:30ಕ್ಕೆ ಏನು ಒಂದು ಕೊನೆಯ ಪಂದ್ಯ ಶುರುವಾಗುತ್ತೋ ಈ ಪಂದ್ಯದಲ್ಲಿ ಈ ಬಾರಿ ಕಪ್ ಗೆಲ್ಲೇಬೇಕು ಅಂತ ಚಿಂತಾಮಣಿ ನಗರದ ಶಕ್ತಿ ದೇವತೆ ಗಂಗಾಭವಾನಿ ದೇವಸ್ಥಾನದಲ್ಲಿ RCB ಅಭಿಮಾನಿಗಳು ಇಂದು ಕನ್ನಡ ಬಾವುಟವನ್ನ ಪ್ರದರ್ಶಿಸಿ ಕಪ್ ಗೆಲ್ಲಲೆಂದು ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅದರಂತೆ ಪ್ರತಿಯೊಬ್ಬರ ಹೇಳಿಕೆಯೂ ಇಷ್ಟೇ, ಈ ಬಾರಿ RCB ಕಪ್ ಗೆಲ್ಲಬೇಕು ಅಂತ ಸಾಕಷ್ಟು ಕುತೂಹಲದಿಂದ ಇರುವಂತಹದ್ದು. ಜೊತೆಗೆ ಇವತ್ತು ಅಂದ್ರೆ ಸಂಜೆ 7:30 ಸಮಯಕ್ಕೆ RCBಯ ಪಂದ್ಯವನ್ನ ವೀಕ್ಷಣೆ ಮಾಡಲು ಚಿಂತಾಮಣಿ ನಗರದ ಹಲವೆಡೆ ಒಂದು ಸ್ಕ್ರೀನ್ ನ ವ್ಯವಸ್ಥೆಯನ್ನ ಏರ್ಪಡಿಸಿದ್ದಾರೆ. ಯಾಕಂದ್ರೆ RCB ಅಭಿಮಾನಿಗಳು ಸ್ಟೇಡಿಯಂನಲ್ಲಿ ಹೋಗಿ ನೋಡಲು ಸಾಧ್ಯವಾಗುತ್ತಿಲ್ಲ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹ ಈ ಒಂದು ಕುತೂಹಲ ಹಾಗೂ ರೋಚಕ ಪಂದ್ಯವನ್ನ ವೀಕ್ಷಿಸಲು ಹಾಗೂ ಒಂದು ರೀತಿಯಾದಂತಹ ಸೆಲೆಬ್ರೇಷನ್ ಮಾಡಲು ಒಂದು ಬಿಗ್ ಸ್ಕ್ರೀನ್ ವ್ಯವಸ್ಥೆ ಮಾಡಿ ಒಂದು RCB ಪಂದ್ಯವನ್ನ ವೀಕ್ಷಣೆ ಮಾಡಲು ಸಾಕಷ್ಟು ರೀತಿಯಾದಂತಹ ತಯಾರಿಯನ್ನ ಮಾಡಿಸಿಕೊಂಡಿರುವಂತಹದ್ದು. ಈಗಾಗ್ಲೇ 17 ವರ್ಷದಿಂದ ನಾವು ತುಂಬಾ ಆತುರದಿಂದ ಕಾಯ್ತಾ ಇದೀವಿ, ಒಂದ್ಸಲ ಆದ್ರೂ ಕಪ್ ಹೊಡಿಬೇಕಂತ ಹೇಳ್ಬಿಟ್ಟು ತುಂಬಾ ಆಸೆಗಳಿಟ್ಕೊಂಡಿದೀವಿ. ಈಗಾಗಲೇ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಈಗ ಪೂಜೆ ಎಲ್ಲ ಸಲ್ಲಿಸಿದೀವಿ. ಅಂಡ್ ನಮ್ಮ ಏರಿಯಾದಲ್ಲಿ ವಿಶಿಷ್ಟ ಕಾರಣ ಇಟ್ಕೊಂಡಿದೀವಿ, ಏನೋ ಈಗ ಸ್ಕ್ರೀನ್ ಎಲ್ಲ ಹಾಕಿ ಮ್ಯಾಚ್ ಲೈವ್ ನೋಡ್ಬೇಕಂತ ಹೇಳ್ಬಿಟ್ಟು 6:30ಗೆಲ್ಲ ನೀವೆಲ್ಲ ಹಾಜರಾಗಬೇಕು. ಎಲ್ಲರೂ ಈ ಒಂದು ಆಸೆ ಒಳ್ಳೇದಾಗ್ಬೇಕಂತ ಹೇಳ್ಬಿಟ್ಟು ಎಲ್ಲ ಬೇಡ್ಕೊಂತ ಇದೀವಿ. ಇವಾಗ ವಿಶೇಷ ಏನು ಅಂದ್ರೆ ನಮ್ಮ RCB 17ನೇ ವರ್ಷದಿಂದ ವೇಟ್ ಮಾಡ್ಕೊಂಡು ಈ ಬಾರಿ 18ನೇ ವರ್ಷ ಕಾಲಿಟ್ಟಿದೆ. ಇದರಿಂದ ನಮ್ಮ ವಿರಾಟ್ ಕೊಹ್ಲಿಯ ಜರ್ಸಿ ನಂಬರ್ 18 ಆಗಿರುತ್ತೆ. ಸೊ ಈಗ ಯಾವುದೇ ಕಾರಣಕ್ಕೂ ನಾವು 18 ಈ ಸೀರೀಸ್ ಅನ್ನು ನಾವು ಬಿಟ್ಕೊಡೋದಿಲ್ಲ. ಸೊ ಏನೇ ಆಗ್ಲಿ ಈ ಸಲಿ ಕಪ್ ನಮ್ದೇ. ಜೈ RCB, ಜೈ ವಿರಾಟ್ ಕೊಹ್ಲಿ. ಪ್ರತಿಯೊಬ್ಬ ಅಭಿಮಾನಿ ಮಾತು ಸಹ ಈ ಬಾರಿ ಕಪ್ ನಮ್ದೇ ಎಂಬ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇದೇ ಇವತ್ತಿನ ವಿಶೇಷ ನ್ಯೂಸ್ 18ನ ವರದಿ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ.